ಎಷ್ಟು ವಿಶಾಲವಾದ ಸುಂದರವಾದ ಭವನವಿದು, ಸ್ವರ್ಗದಂತೆ ಕಾಣುತ್ತಿದೆ. ಸ್ವರ್ಗ ಇದೆಲ್ಲ ಗುರುಜಿ, ಸ್ವರ್ಗಕ್ಕೆ ನಮ್ಮೊಡನೆ ನೀವು ಬರ್ತೀರಾ? ಹಾ. ಕೈ ಕಾಲುಗಳನ್ನು ಸ್ವಚ್ಛ ಮಾಡಿಕೊಳ್ಳಿ. ಹೌದಾ? ಸ್ವಚ್ಛ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ಬೇಕಾ? ಸ್ವರ್ಗವೋ ನರಕವೋ ಅದು ನಿಮ್ಮ ಕರ್ಮದ ಮೇಲೆ ನಿರ್ಧಾರವಾಗಿದೆ ಮಹೋದಯ. ಆದರೆ ನಾವು ಏನು ಮಾಡುವುದಕ್ಕೂ ಮುಂಚೆಯೂ ಒಳ್ಳೆ ರೀತಿಯ ಅತಿಥಿ ಸತ್ಕಾರವನ್ನು ಮಾಡಲು ಇಚ್ಛಿಸುತ್ತೇವೆ. ಅತಿಥಿ ಸತ್ಕಾರ? ಹೌದು. ಅತಿಥಿ ಸತ್ಕಾರದಲ್ಲಿ ಭೋಜನ ಕೂಡ ಲಭ್ಯವಿದೆ ಅಲ್ವೇ? ಅವಶ್ಯವಾಗಿ, ಅದಂತೂ ಪ್ರಥಮವಾಗಿ ಕೊಡುತ್ತೇವೆ. ಇತ್ತ ಕಡೆ ಬನ್ನಿ, ಭೋಜನ ದೊರಕುತ್ತಿದೆ ಅಂತ. ನೀವು ಬನ್ನಿ, ನಿಮ್ಮ ಸ್ನಾನ ಗ್ರಹಣ ಮಾಡಿ. ಇಷ್ಟೊಂದು ವಿಶೇಷ ಭೋಜನ, ಇಷ್ಟೊಂದು ಸ್ವಾದಿಷ್ಟ ಭೋಜನ ನೋಡ್ತಾ ಇದ್ರೆ ಹೊಟ್ಟೆ ತುಂಬಾ ಹಸಿತಾ ಇದೆ. ಎಲ್ಲಿಂದ ಆರಂಭಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಉದ್ದಿನ ವಡೆ ತಿನ್ಲಾ, ಪೂರಿ ತಿನ್ಲಾ, ಇದನ್ನ ಅಯ್ಯೋ ಬೇಗ ಬೇಗ ತಿಂತೀನಿ ನಾನು. ಗುರುಜಿ, ನಾವು ತುಳಸಿ ದಳವನ್ನ ಜೊತೆಗಿಟ್ಕೊಳ್ಬೇಕು. ಯಾಕೆ? ಅಯ್ಯೋ ಗುರುಜಿ, ಈ ಭೋಜನದಲ್ಲಿ ವಿಷ ಬೆರೆಸಿದ್ರೆ ಏನ್ ಮಾಡೋದು? ನಮ್ಗೆ ಗೊತ್ತಾಗದೆ ಇರೋ ಹಾಗೆ ಷಡ್ಯಂತ್ರವನ್ನು ರಚಿಸಿರ್ಬೋದು. ಕನಿಷ್ಠ ಪಕ್ಷ ತುಳಸಿ ದಳನಾದ್ರೂ ಬಾಯಲ್ಲಿರುತ್ತಲ್ಲ. ವ್ಯರ್ಥವಾದ ಮಾತನ್ನ ಆಡ್ಬೇಡ ಮಣಿ. ಗುರುಜಿ ಎಷ್ಟು ಬಾರಿ ಹೇಳಿದ್ದಾರೆ ನೋಡು, ನಾವು ಅವರ ಮರ್ಯಾದೆಯನ್ನ ಪಾಲನೆ ಮಾಡಬೇಕು ಅಷ್ಟೇ. ಎಂಥ ಮರ್ಯಾದೆ? ನೀವು ಗುರುಗಳು, ನಾವು ನಿಮ್ಮ ಶಿಷ್ಯರು. ಮೊದಲು ನೀವು ತಿನ್ನುತ್ತೀರಿ, ತದನಂತರ ನಾವು ತಿನ್ನುತ್ತೇವೆ. ಇದು ಉಚಿತವಾಗಿದೆ. ಏನ್ ಯೋಚಿಸ್ತಿದ್ರೆ ಗುರುಜಿ? ಭೋಜನವನ್ನ ಪ್ರಾರಂಭಿಸಿ. ನೀವು ಬದುಕಿದ್ರೆ ಭೋಜನವನ್ನ ನಾವು ಪ್ರಾರಂಭಿಸ್ತೇವೆ. ಗುರುಜಿ, ದನಿಯ ಮಾತಿನ ತಾತ್ಪರ್ಯ ಏನಂದ್ರೆ ಭೋಜನ ಉಳಿದ್ರೆ ನಾವು ತಿಂತೀವಿ. ನಮಗೆ ನಿಮ್ಮ ಮಾತಿನ ಅರ್ಥವಾಗುತ್ತಿದೆ. ಈ ವಿಷದ ಪ್ರಯೋಗವನ್ನು ನಮ್ಮ ಮೇಲೆ ಮಾಡುತ್ತಿದ್ದೀರಲ್ಲವೇ? ಮೊದಲು ನೀವಿಬ್ಬರು ತಿನ್ನಬೇಕು. ಇಲ್ಲ ಗುರುಗಳೇ. ತಿನ್ನಿ ತಿನ್ನಿ. ಇಲ್ಲ. ಪಂಡಿತ ರಾಮಕೃಷ್ಣ, ತಿನ್ನಿ. ಹಾಗೇನು ನೋಡುತ್ತಿರುವಿರಿ? ಸಮಯಕ್ಕೆ ಓಡಿ ಹೋಗಲು ಹಾಗೆಂದು ಯೋಚಿಸಲು ಬೇಡಿ. ಓಡಿ ಹೋಗಲಲ್ಲ, ಯುದ್ಧವನ್ನ ನಿಲ್ಲಿಸಿ ಮಾತೆಯ ಆಭರಣಗಳನ್ನು ಹಿಂಪಡೆಯುವ ಸಂದರ್ಭಕ್ಕಾಗಿ ಕಾಯ್ತಿದ್ದೇನೆ. ಇಲ್ಲಂತೂ ನಾವು ಬದುಕುತ್ತೀವ ಅನ್ನುವುದು ಗೊತ್ತಿಲ್ಲ, ಮತ್ತೆ ನಿಮಗೆ ಯುದ್ಧದ ಚಿಂತೆಯಾಗಿದೆ. ಅಯ್ಯೋ ಪಂಡಿತ ರಾಮಕೃಷ್ಣ, ಮೊದಲೇ ಚಕ್ರ ವ್ಯೂಹದಲ್ಲಿ ಸಿಲುಕಿ ನಮ್ಮ ಮೃತ್ಯುವನ್ನು ನಾವೇ ಬರಮಾಡಿಕೊಂಡಿದ್ದೇವೆ. ಇವಾಗ ಪ್ರಾಯಶ್ಚಿತ ಮಾಡಿಕೊ. ತಿನ್ನಿ ವಿಷಪೂರಿತ ಭೋಜನವನ್ನು, ಆಮೇಲೆ ಒದ್ದಾಡಿ ಸಾಯಿ. ಭೋಜನದಲ್ಲಿ ವಿಷವಿಲ್ಲ, ನಿಶ್ಚಿಂತೆಯಿಂದ ಗ್ರಹಣ ಮಾಡಿ. ನಾವು ಹೇಗೆ ನಂಬಬೇಕು ಧನಂಜಯ ಅವರೇ? ಯಾಕೆಂದರೆ ದನ ಮಾತನಾಡುತ್ತೆ. ಧನ ಮಾತನಾಡುತ್ತದೆ, ಭೋಜನ ಮಾತನಾಡುವುದಿಲ್ವಾ? ನನ್ನನ್ನು ತಿನ್ನಬೇಡ, ನನ್ನಲ್ಲಿ ವಿಷವಿದೆ ಎಂದು. ನಿಮ್ಮನ್ನೆಲ್ಲ ಸಾಯಿಸಲು ನಮ್ಮ ಹತ್ತಿರ ಬಹಳ ವಿಧಗಳಿವೆ. ಇಷ್ಟೆಲ್ಲ ಆಹಾರ ವ್ಯರ್ಥ ಮಾಡುವ ಅಗತ್ಯವಿಲ್ಲ ನಮಗೆ. ಭೋಜನದಲ್ಲಿ ವಿಷವಿಲ್ಲ, ತಿನ್ನಿ. ಪಂಡಿತರೇ, ಸೂರಜ್ಗಳೇ ಗುರುಗಳೇ, ಶುರು ಮಾಡಿ ಗುರುಜಿ. ಪಂಡಿತರೇ, ನಾವು ಹೇಳಿದೆವಲ್ಲ, ಭೋಜನದಲ್ಲಿ ವಿಷವಿಲ್ಲ. ಇದರ ಅವಶ್ಯಕತೆ ಇಲ್ಲ, ಧನ್ಯವಾದ. ಪಂಡಿತರೇ, ನೀವೇನಾದರೂ ಎಲ್ಲಿಯವರೆಗೂ ಮಾತೆಯ ಆಭರಣಗಳು ಸಿಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಅನ್ನವನ್ನು ಮುಟ್ಟುವುದಿಲ್ಲವೇ? ಹೌದು. ಹಾಗಾದ್ರೆ ಸರಿ, ನಿಮ್ಮ ಹೆಸರನ್ನ ಇತಿಹಾಸದಲ್ಲಿ ಬರೆಯಲಾಗುತ್ತದೆ. ಪ್ರಸಿದ್ಧ ಪಂಡಿತ ರಾಮಕೃಷ್ಣರು ಹಸಿವಿನಿಂದ ಪ್ರಾಣತ್ಯಾಗ ಮಾಡಿದರು. ಅದು ಕೂಡ ಇಂಥ ಶ್ರೀಮಂತ ಶಕ್ತಿಶಾಲಿ ಧನಂಜಯ ಮೊದಲಿಯಾರರ ಆಸ್ಥಾನದಲ್ಲಿ. ಏನು ಮಂತ್ರಿಗಳೇ, ಈ ಬಾಲಕನಿಗೆ ಏನಾಗಿದೆ? ಬಂದಾಗಿನಿಂದ ನಾನು ನೋಡ್ತಿದ್ದೇನೆ, ಈತ ಒಂದು ಶಬ್ದ ಕೂಡ ಮಾತಾಡಲಿಲ್ಲ. ಆತನಿಗೆ ಮಾತನಾಡಲು ಬರುವುದಿಲ್ಲ. ಅದರಿಂದ ನಮಗೆ ಏನೂ ಸಮಸ್ಯೆ ಇಲ್ಲ, ಯಾಕೆಂದರೆ ನಮ್ಮ ಧನ ಮಾತನಾಡುತ್ತದೆ. ಈ ಧನ ನನ್ನ ಮೊಮ್ಮಗನಿಗೂ ಸೇರುತ್ತದೆ. ನನ್ನ ತಾಯಿ ಹೇಳ್ತಾಳೆ, ಧನದಿಂದ ಭವಿಷ್ಯ ಆಗೋದಿಲ್ಲ.
ಅದಕ್ಕೆ ಸಂಸ್ಕಾರದ ಅವಶ್ಯಕತೆ ಇದೆ. ಈತನಲ್ಲಂತೂ ಅದು ಸ್ವಲ್ಪವೂ ಕಾಣ್ತಿಲ್ಲ. ಪಂಡಿತ ರಾಮಕೃಷ್ಣ ನೆಮ್ಮದಿಯಾಗಿ ತಿನ್ನಲು ಬಿಡುವುದಿಲ್ಲ, ಬದುಕಲು ಬಿಡುವುದಿಲ್ಲ. ನಿಮ್ಮ ಮಾತಿನ ತಾತ್ಪರ್ಯವೇನೆಂದರೆ ನಾವು ಇವನಿಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿಲ್ಲವೇ? ಹೇಗ್ ಕೊಡ್ತೀರಾ ಧನಂಜಯ ಅವರೇ? ಯಾವ ಮನುಷ್ಯ ಮಾತೆ ಆಭರಣಗಳನ್ನ ಕಳುವು ಮಾಡಿಸುವ ಕೆಟ್ಟ ಕೆಲಸ ಮಾಡ್ತಾನೋ ಸ್ವತಃ ಆತನೇ ಸಂಸ್ಕಾರಿ ಅಲ್ಲ. ನೀವು ನಿಮ್ಮ ಮೊಮ್ಮಗನಿಗೂ ಅಂತಹ ಸಂಸ್ಕಾರ ನೀಡ್ತೀರಿ. ಸಾಕು ಮಾಡು ಪಂಡಿತ ರಾಮಕೃಷ್ಣ, ಇನ್ನೊಂದು ಮಾತು ಆಡಬೇಡಿ. ನನ್ನ ಮೊಮ್ಮಗನನ್ನು ಮಧ್ಯೆ ತರುವ ಅವಶ್ಯಕತೆ ಇಲ್ಲ. ನಿಮಗೆ ಈತನ ಕಷ್ಟ ನಷ್ಟಗಳ ಬಗ್ಗೆ ಅರಿವಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಇವನು ತನ್ನ ಮಾತಾಪಿತರನ್ನು ಕಳೆದುಕೊಂಡಿದ್ದಾನೆ. ಅವರ ರಥ ಬಿದ್ದೋಗಿ ಇವನು ಜೀವಂತ ಉಳಿದ, ಆದರೆ ಇವನ ಮಾತಾಪಿತ ಆಘಾತದಿಂದ ತನ್ನ ಮಾತನ್ನು ಕಳೆದುಕೊಂಡ. ಇವನೆಂತ ಮೇಧಾವಿ ಎಂದರೆ ಹುಟ್ಟುತ್ತಲೇ ನಗು ನಗುತ್ತಾ ಇದ್ದ, 6 ತಿಂಗಳಿಗೆ ಮಾತನಾಡುವುದನ್ನು ಆರಂಭಿಸಿದ. ಇದರ ಅರ್ಥ ಈತ ಪುನಃ ಮಾತನಾಡಬಹುದು. ಈತನಿಗೆ ಹೇಗೆ ಮಾತಾಡಿಸ್ಬೇಕು ಅಂತ ನಂಗೆ ಗೊತ್ತಿದೆ. ಪಂಡಿತ ರಾಮಕೃಷ್ಣ, ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇವೆ ನಾವು. ನೀವು ಅಸಂಭವವನ್ನ ಸಂಭವ ಮಾಡುತ್ತೀರ. ಎಲ್ಲ ಸಮಸ್ಯೆಗಳಿಗೆ ಉತ್ತರವಿದೆ ನಿಮ್ಮಲ್ಲಿ. ತುಂಬಾ ಜ್ಞಾನಿಗಳು. ಆದರೆ ಇದೆಲ್ಲದರಿಂದ ನೀವು ನನ್ನ ಮೊಮ್ಮಗನ ಮೇಲೆ ಅಪಹಾಸ್ಯ ಮಾಡುವ ಯಾವುದೇ ಅಧಿಕಾರವಿರುವುದಿಲ್ಲ. ಕರ್ಮಗಳಿಂದ ಭಾಗ್ಯ ಪರಿವರ್ತನೆಗೊಳ್ಳುತ್ತದೆ ಧನಂಜಯ ಅವರೇ. ಜ್ಞಾನಿಗಳನ್ನ ನಮ್ಮ ಪಕ್ಕದಲ್ಲಿ ಸೇರಿಸ್ಕೊಳ್ತೇವೆ, ಆದ್ರೆ ಅಜ್ಞಾನಿಗಳಿಗೆ ಯಾವ ಉಪಾಯ ಇಲ್ಲ. ಏನನ್ನು ಹೇಳಲು ಬಯಸುತ್ತೀರಾ? ಅದೇ ಈ ಬಾಲಕ ಹುಟ್ಟಿನಿಂದ ಮೂಕನಾಗಿದ್ರೆ ಅದು ಬೇರೆ ಮಾತಾಗ್ತಿತ್ತು. ಆದ್ರೆ ಈತನಿಗೆ ಮೊದಲಿಂದಲೂ ಮಾತು ಬರ್ತಿತ್ತು. ಈಗಲೂ ಸಹ ಮಾತನಾಡಲು ಶಕ್ತನಾಗಿರ್ತಾನೆ. ಅರ್ಥಾತ್ ನಮ್ಮ ಶರೀರ ಪಂಚೇಂದ್ರಿಯಗಳ ಹಿಡಿತದಲ್ಲಿರುತ್ತೆ. ಅದರಿಂದ ಏನೇ ಆದ್ರೂ ಮಾನಸಿಕ ಆಘಾತವಾಗುತ್ತೆ. ಅದರ ಪ್ರಭಾವ ನಮ್ಮ ಮನಸ್ಸಿಗೆ ಆಗುತ್ತೆ. ಅದರ ಸೀದಾ ಪ್ರಭಾವ ನಮ್ಮ ಶರೀರ ಅಥವಾ ಪಂಚೇಂದ್ರಿಯಗಳ ಮೇಲಾಗುತ್ತೆ. ಇದರ ಪ್ರತಿಫಲವಾಗಿ ಕೆಲವರಿಗೆ ಪ್ರಾಣ ಹೋಗುತ್ತೆ, ಕೆಲವರಿಗೆ ದೃಷ್ಟಿ ಹೋಗುತ್ತೆ, ಕೆಲವರು ಮೂಕರಾಗ್ತಾರೆ, ಇನ್ನು ಕೆಲವರಿಗೆ ಬೇರೆ ರೀತಿ. ಆದ್ರೆ ಆ ಮನುಷ್ಯ ಆ ಮಾನಸಿಕ ಆಘಾತದಿಂದ ಮುಕ್ತನಾದರೆ ಆತನ ಶಕ್ತಿಗಳನ್ನ ಪುನಃ ಪ್ರಾಪ್ತಿಯಾಗತ್ತೆ. ಇದರ ಅರ್ಥ ಸೂರ್ಯಕುಮಾರ ಮಾತನಾಡಬಲ್ಲನೆ. ಈತ ನಕ್ಕಾಗ ಅವಶ್ಯವಾಗಿ ಮಾತಾಡಬಲ್ಲ. ಆದ್ರೆ ಆ ದುರ್ಘಟನೆಯ ನಂತರ ಇವನ ನಗು ನೋಡೇ ಇಲ್ಲ. ನಾನು ಪ್ರಯತ್ನ ಅಂತೂ ಮಾಡಬಹುದಲ್ವೇ? ನನಗೆ ಸಂಪೂರ್ಣ ನಂಬಿಕೆ ಇದೆ ಸೂರ್ಯಕುಮಾರ ಪುನಃ ಮಾತಾಡ್ತಾನೆ. ಇದು ಸಂಭವವಾದರೆ ನಾನು ನಿಮ್ಮನ್ನು ಕ್ಷಮಿಸುವುದಷ್ಟೇ ಅಲ್ಲ, ನಿಮಗೆಲ್ಲ ಪುರಸ್ಕಾರವನ್ನ ನೀಡಿ ಸನ್ಮಾನವನ್ನ ಮಾಡಿ ವಿಜಯನಗರಕ್ಕೆ ಹಿಂದಿರುಗಿಸುತ್ತೇನೆ. ಹೌದಾ? ಹಾಗಾದ್ರೆ ನೀವೆಲ್ಲ ನಿಶ್ಚಿಂತರಾಗಿರಿ. ನಾವು ರಾಜ ಪುರೋಹಿತ ತಥಾಚಾರ್ಯರು ನಿಮ್ಮ ಮೊಮ್ಮಗನನ್ನು ಮಂತ್ರದ ಶಕ್ತಿಯಿಂದ ಪುನಃ ಸ್ವಸ್ಥನನ್ನಾಗಿ ಮಾಡುತ್ತೇವೆ. ಈತನ ಜೊತೆ ಸ್ವಲ್ಪ ಸಮಯ ಕಳೆಯಲು ಅವಕಾಶ ಕೊಡಿ. ಅವಶ್ಯವಾಗಿ. ಮಹಾರಾಜ, ನಮ್ಮ ರಣನೀತಿಯ ಪ್ರಕಾರ ಪೂರ್ತಿ ಸೇನೆಯನ್ನ 2 ಭಾಗವಾಗಿ ವಿಂಗಡಿಸಲಾಗಿದೆ. ನಗರದಲ್ಲಿರುವ ಜನರ ಸುರಕ್ಷತೆಗೆ ಯಾವ ವ್ಯವಸ್ಥೆ ಆಗಿದೆ? ಕೆಲವು ಸೈನಿಕರು ನಗರ ಹಾಗೂ ಹಳ್ಳಿಗಳಲ್ಲಿ ಇದ್ದು ಸುರಕ್ಷತೆಯನ್ನ ಕಾಪಾಡುತ್ತಾರೆ. ಶತ್ರುಗಳು ವೇಷವನ್ನು ಮರೆಮಚ್ಚಿ ನಗರ ಪ್ರವೇಶಿಸಬಹುದು. ಎಲ್ಲ ಬ್ರಾಹ್ಮಣರು ಹಾಗೂ ಸ್ತ್ರೀಯರ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸಿರೆಂದು ಆದೇಶಿಸಿದ್ದೇನೆ. ಹೌದು ಮಹಾರಾಜ. ಹಾಗೂ ಎಲ್ಲ ದರ್ಬಾರಿಗಳಿಗೆ ವಿಶೇಷ ಸುರಕ್ಷತೆಯನ್ನು ನೀಡಿ. ಮುಖ್ಯವಾಗಿ ಗುರುವರ್ಯ ಹಾಗೂ ಪಂಡಿತ ರಾಮಕೃಷ್ಣರಲ್ಲಿದ್ದಾರೆ. ಅದು ಪಂಡಿತ ರಾಮಕೃಷ್ಣ, ಅದು ಅವರು ಇಲ್ಲೇ ಇದ್ದಾರೆ ಮಹಾರಾಜ. 2 ದಿನಗಳಿಂದ ನಮ್ಮ ಕಣ್ಣಿಗೆ ಕಾಣಿಸಿಕೊಂಡಿಲ್ಲ. ಅದು ಅವರ ಆರೋಗ್ಯ ಸರಿಯಿಲ್ಲ ಮಹಾರಾಜ. ಮನೆಯಲ್ಲಿ ವಿಶ್ರಮಿಸುತ್ತಿದ್ದಾರೆ. ನಿಶ್ಚಿಂತೆಯಿಂದಿರಿ ಮಹಾರಾಜ, ನಾಳೆ ಅಷ್ಟರಲ್ಲಿ ನಿಮ್ಮ ಮುಂದಿರುತ್ತಾರೆ. ಆರೋಗ್ಯವೇ? ಹೌದು ಮಹಾರಾಜ. ಏನೇನು ಮಾತಾಡು. ಗುರುಜಿ, ಈ ಬಾಲಕನನ್ನು ನಗಿಸುವುದು ಕಲ್ಲನ್ನು ತಿಂದಂತೆ.
ಅಷ್ಟೇ ಅಲ್ಲ ಗುರುಗಳೇ, ಕಲ್ಲನ್ನು ಕಚ್ಚಿ ಕಚ್ಚಿ ತಿಂದು ಪುಡಿ ಮಾಡ್ದಂಗೆ. ಅಯ್ಯೋ ಅದೀಗ ಸಮಸ್ಯೆ ಆಗಿದೆ. ಈತ ನಗುವ ತನಕ ಮಾತನಾಡುವುದಿಲ್ಲ, ಮಾತನಾಡುವ ತನಕ ನಾವು ಬಚಾವಾಗಲು ಸಾಧ್ಯವಿಲ್ಲ. ಆ ಪಂಡಿತ ರಾಮಕೃಷ್ಣ ಇವನನ್ನು ನಗಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದಾನೆ. ಈ ಕೆಲಸ ಅವನದು, ಅವನೇ ಮಾಡಲಿ, ನಾನೇನು ಮಾಡಲಿ? ಇಲ್ಲ ಇಲ್ಲ ಗುರುಜಿ, ನೀವು ಸಹ ಬಾಲಕನನ್ನು ನಗಿಸುವುದಾಗಿ ಹೇಳಿದ್ದೀರಿ. ಆದ್ರೆ ಅದು ಏನೀಗ? ಭಗವಂತ, ನಗಿಸುವುದಾದ್ರೂ ಹೇಗೆ ಸೂರ್ಯಕುಮಾರನನ್ನು? ಅರೆ ಪಂಡಿತ ರಾಮಕೃಷ್ಣ, ನನಗಂತೂ ಪ್ರಯತ್ನಿಸಿ ಸಾಕಾಗಿ ಹೋಗಿದೆ. ಈಗ ನೀನು ಹೇಗೆ ನಗಿಸುವ ಈತನನ್ನು? ಹೀಗೆ ಯೋರ್ಯಾ, ನನ್ನ ಸ್ನೇಹಿತನಾಗ್ತೀಯಾ? ನಾನು ಎಷ್ಟೊಂದು ದೂರದಿಂದ ನಿನ್ನನ್ನು ಭೇಟಿಯಾಗಲು ಬಂದಿದ್ದೀನಿ. ಮಾತನಾಡುವ ಜಾದುಗೊಂಬೆಯನ್ನು ತಂದಿದ್ದೀಯ ನೀನು? ಈ ಬೋರ್ಡನ್ನು ಜೊತೆ ಕರ್ಕೊಂಡು ಬಂದಿದ್ಯಾ? ನೋಡುವುದಕ್ಕೆ ದೊಡ್ಡ ಕಪಟಿಯ ಹಾಗೆ ಕಾಣ್ತಾನೆ. ಈತನನ್ನು ಜೊತೆಗಿಟ್ಟುಕೊಂಡು ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾರು ಹೇಳ್ತಾರದ? ನಿಂಗೆ ಹೇಳ್ತಾರದ? ನಂಗೆ ಹೇಳ್ತಾರದ? ಅವ್ನ್ ಹೇಳ್ತಾರದ? ನಮ್ಗಲ್ಲ ಗುರುಜಿ, ನಿಮ್ಗೆ ಹೇಳ್ತಿದ್ದಾರೆ. ನಿಮ್ಗಲ್ದೆ ಇನ್ಯಾರಿಗೆ ಹೇಳೋದಕ್ಕೆ ಸಾಧ್ಯ? ಸತ್ಯವಚನ ಗುರುಜಿ. ನಾನು ನಿಮ್ಗೆ ಹೇಳುತ್ತಿರುವೆ ಗುರುಗಳೇ. ನೀವಿಬ್ರು ನನ್ನನ್ನು ನೋಡಿ ಏಕೆ ಆಡ್ಕೊಳ್ತಿರುವಿರಿ? ಮೂರ್ಖನ ಸೇವೆಯನ್ನು ಮಾಡಿಕೊಂಡು ಬದುಕಿರುವರಾ? ಯಾವುದಾದ್ರೂ ಉಚಿತವಾದ ಅಥವಾ ಒಳ್ಳೆ ಕೆಲಸವನ್ನು ಮಾಡಿ. ಕೆಲಸದ ಕಳ್ಳೆರೆ. ಪಂಡಿತ ರಾಮಕೃಷ್ಣ, ಈ ಮಾಯಾವಿ ಜಾದುಗೊಂಬೆಗೆ ಏನು ಹೇಳದೆ ಎಲ್ಲರ ಬಗ್ಗೆ ಗೊತ್ತಿದೆ. ನಮ್ಮ ಬಗ್ಗೆ ಇದು ಮಾತಾಡೋಕ್ಕಿಂತ ಮೊದಲೇ ತೆಗೆದುಕೊಂಡು ಹೋಗಿ, ಶೀಘ್ರವಾಗಿ ತೆಗೆದುಕೊಂಡು ಹೋಗಿ. ಗುರುವರೇ, ನಾನು ಕೆಲವು ದಿನಗಳ ಹಿಂದೆ ಗೊಂಬೆಯ ಹಾಗೆ ಮಾತನಾಡುವ ಕಲೆಯನ್ನು ಕಲ್ತಿದ್ದೇನೆ ಅಲ್ವೇ? ನಿಮಗೆ ಸ್ಮರಣೆ ಇಲ್ವೇ? ಹೊಟ್ಟೆಯಿಂದ ಮಾತಾಡೋದು. ಹಾ, ಸ್ಮರಣೆ ಇದೆ. ಏನು ಇದರ ಅರ್ಥವೇನೆಂದರೆ ಈ ಗೊಂಬೆಯ ಮೂಲಕ ನೀನು ನನಗೆ ಅವಮಾನಿಸುತ್ತಿದ್ಯಾ? ನಾನಂತೂ ಕೇವಲ ಸತ್ಯವನ್ನೇ ನೋಡುತ್ತಿದ್ದೆ. ಕ್ಷಮಿಸಿ ಕ್ಷಮಿಸಿ, ಅವನನ್ನು ನಗಿಸುವ ಪ್ರಯತ್ನ ಮಾಡ್ತಿದ್ದೇನಲ್ವೇ, ಅದರಿಂದಲೇ. ನಕ್ಸಿ ನಕ್ಸಿ ಬಿಡುವುದಿಲ್ಲ ಪಂಡಿತ ರಾಮಕೃಷ್ಣ ನಿನ್ನನ್ನು. ಕಾಪಾಡಿ ಕಾಪಾಡಿ ಗುರೂಜಿ, ಗುರುವರೇ, ಉಳಿಸಿ ಅವರನ್ನ, ಕಾಪಾಡಿ. ಉಳಿಸಿ. ನಾವು ಬರುತ್ತಿದ್ದೇವೆ. ಬಿಡು 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 ಇವನನ್ನು ಬಿಡು. ಬಿಡು 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 ಬಿಡು. ನಿಮ್ಮ ಕೈಯಲ್ಲಿ ಏನೂ ಸಾಧ್ಯವಿಲ್ಲ, ಎಲ್ಲ ವ್ಯರ್ಥ. ಮಂತ್ರಿಗಳೇ, ಇವರಿಗೆ ಸರಿಯಾಗಿ ಪ್ರಯತ್ನ ಪಡೆದು ಹೇಳಿ, ಇಲ್ಲವಾದರೆ ಇಲ್ಲ, ನಾವೇನು ಮಾಡ್ತೇವೆ, ಖಂಡಿತ ಮಾಡ್ತೇವೆ, ಅವಶ್ಯವಾಗಿ ಹಾ ಮಾಡ್ತೇವೆ. ಗುರುವರ್ಯ, ನೀವು ಮಾತ್ರ ನಗ್ಸಲು ಸಾಧ್ಯ. ಅಯ್ಯೋ, ನಾವ್ ಹೇಗೆ ನಗ್ಸೋಕ್ ಸಾಧ್ಯ? ಅಯ್ಯೋ ಗುರುಗಳೇ, ಹಾಸ್ಯವು ನರನಾಡಿಯಲ್ಲಿ ತುಂಬಿಕೊಂಡಿದೆ. ಅದಂತೂ ನಿಜ. ಹೌದು ಗುರುಜಿ, ಏನು ಸಿಗ್ಲಿಲ್ಲ ಅಂದ್ರೆ ಸ್ವಯಂ ನಿಮ್ಮನ್ನು ನೋಡಿದ್ರೆ ಆಸೆ ಎಂಬುದು ಉಕ್ಕಿ ಉಕ್ಕಿ ಬರುತ್ತದೆ. ಅಯ್ಯೋ, ಅದೆಲ್ಲ ಹಾಗಿರ್ಲಿ. ಅದಕ್ಕಿಂತ ಮೊದಲು ಗುರುವರ್ಯರ ವಸ್ತ್ರಗಳ ಬದಲಾವಣೆ ಆಗ್ಬೇಕಾಗಿದೆ. ಅವ್ರ ವೇಷಭೂಷಣ, ರೀತಿ ನೀತಿ ಬೇರೆ ಏನಾದ್ರೂ ಮಾಡ್ಬೇಕು. ರೀತಿ ನೀತಿ, ವೇಷಭೂಷಣ ಹೇಗೆ? ಹೀಗೆ ನಾನು ಬಂದಿರುವೆ ನಿನ್ನ ದ್ವಾರದ ಮುಂದೆ ಜೋಗಿ, ನಿನಗಾಗುವುದು ಪ್ರಯೋಜನ. ನಗು ನಿನಗೆ ಬರುತ್ತದೆ, ನಮ್ಮ ಜೀವ ಉಳಿಯುತ್ತದೆ. ನಿನಗೆ ಬಂತು, ನಿನಗೆ ಬಂತು, ನಗು ಬಂತು, ನಗು ಬಂತು. ಪಂಡಿತ ರಾಮಕೃಷ್ಣ ಈತ ನಗ್ತಾನೆ ಇಲ್ಲ. ಅರೆ ಗುರುಜಿ, ನೀವು ನಗಿಸ್ತಿದ್ದೀರೋ ಅಳಿಸ್ತಿದ್ದೀರೋ? ಸಾ ಸಾ ಪಾದಾನಿ ಸಾ. ಅಯ್ಯೋ, ನಗು ಯಾ, ನಗು ಆ, ಆ. ನಗು ನಗು ನಗು. ಹಿಂಗ್ ಮಾಡೋಣ ಗುರುಗಳೇ, ನೀವು ಹಾಡೇಳಿ, ನಾವು ಕುಣಿತೀವಿ. ನಾವ್ ಮಗು ಮಾಡ್ತೇವೆ, ನಗುತ್ತಾ ನಾವ್ ಇದೆ. ಮಾಡ್ತೇವೆ. ಸರಿಗಮ ಸರಿಗಮ ಸರಿಗಮ. ನೋಡು ನೋಡು ಹೇಗ್ ಕುಡಿತಾ ಇದ್ದಾರೆ. ನೋಡು ನೋಡು ನೋಡು.
ನಮ್ ಗುರುಗಳು ಅಸಲಿ ರೂಪ ತೋರಿಸ್ತಿದ್ದಾರೆ. ಅವನು ಅವಶ್ಯವಾಗಿ ನಗ್ಗೆ ಅವಶ್ಯವಾಗಿ ನಗ್ತಾನೆ. ಏನು ಮಾಡುತ್ತಿದ್ದೀರಾ ನೀವು? ಮಗುವನ್ನ ನಗಿಸೋ ಪ್ರಯತ್ನ ಮಾಡ್ತಿದ್ದೀರಾ ಅಥವಾ ಭಯಪಡಿಸ್ತಿದ್ದೀರಾ? ಮಗುವಿನ ಪ್ರಾಣ ತಗೋತೀರಾ? ನಿಲ್ಸಿ ಇದನ್ನೆಲ್ಲ, ಹೋಗಿ ಇಲ್ಲಿಂದ. ಇನ್ನೊಂದು ಪ್ರಯತ್ನ ಮಾಡಲು ಅವಕಾಶ ಕೊಡಿ. ಕೊನೆಯ ಅಂತಿಮ ಪ್ರಯತ್ನ. ವಾಸ್ತವಿಕವಾಗಿ ತಿಳಿತು, ಇನ್ನೊಬ್ಬರನ್ನ ನಗಿಸೋಷ್ಟ್ರೊಳಗೆ ನಮಗ್ ತುಂಬಾ ದುಃಖ ಆಗುತ್ತೆ. ನೋಡಿ ನನ್ನ ವ್ಯವಸ್ಥೆ. ನಗಿಸೋದು ತುಂಬಾ ಕಠಿಣ, ಆದ್ರೆ ಯಾರನ್ನಾದ್ರೂ ಅಳಿಸ್ಬಹುದು. ಏನಾಯ್ತು? ಉಪಾಯ ಹೊಳಿತು. ನೀವು ಒಂದು ಕ್ಷಣ ಇರಿ, ನಾನು ಈಗಲೇ ಬರ್ತೇನೆ. ಧನಂಜಯ ಮಹೋದಯರೇ, ಏನಂದ್ರೆ ಸೂರ್ಯಕುಮಾರನನ್ನು ಸರಿಪಡಿಸಲು ನಿಮ್ಮ ಕಠಾರಿಯ ಅವಶ್ಯಕತೆ ಇದೆ. ಏನು? ಸಿಗುತ್ತಾ? ಆಗೋದಿಲ್ಲ. ಧನ್ಯವಾದ. ನಿಂತ್ಕೊಳ್ಳಿ. ಯಾರಾದ್ರೂ ಹತ್ತಿರ ಬರುವ ಪ್ರಯತ್ನ ಪಟ್ಟರೆ ಒಂದೇ ಇರಿತಕ್ಕೆ ಧನಂಜಯ ಅವರು ಪ್ರಪಂಚವನ್ನು ಬಿಟ್ಟು ಹೊರಡುತ್ತಾರೆ. ಧನಂಜಯ ಅವರೇ, ನಿಮ್ಮ ಅಂಗರಕ್ಷಕರಿಗೆ ಹೇಳಿ ದೂರವಿರಲು. ನನ್ನ ಕೈ ನಿಯಂತ್ರಣದಲ್ಲಿಲ್ಲ, ಈಗಲೇ ತಿಳಿಸ್ತಿದ್ದೇನೆ. ನಿಂತ್ಕೊಳ್ಳಿ. ಎಲ್ಲ ಅಲ್ಲೇ ನಿಂತ್ಕೊಳ್ಳಿ. ಕೆಳಗಿಳಿಸಿ. ನಾನು ಹೇಳ್ತಾ ಇರೋದು ಕೆಳಗಿಳಿಸಿ. ಕಟ್ಗಳನ್ನ ಇಳಿಸಿ. ಕೆಳಗಿಳಿಸಿ. ಅಯ್ಯೋ ಭಗವಂತ, ಹೇಗೆ ಪ್ರತೀತಿ ಆಗ್ತಿದ್ದೇನೆ. ಪಂಡಿತ ರಾಮಕೃಷ್ಣ ಹುಚ್ಚನಾಗಿದ್ದಾನೆ. ನಮ್ಮೆಲ್ಲರ ಜೀವನವನ್ನು ಸಂಕಟದಲ್ಲಿ ಸಿಲುಕಿಸಿದ್ದಾನೆ. ಇವನನ್ನು ಹವನದ ಸಾಮಗ್ರಿ ಹಾಕಿ ಭಸ್ಮ ಮಾಡುತ್ತಾರೆ, ಸ್ವಾಹ ಮಾಡುತ್ತಾರೆ. ಯಾರು ಬದುಕುವುದಿಲ್ಲ. ಪಂಡಿತ ರಾಮಕೃಷ್ಣ, ಏನು ಮಾಡ್ತಿದ್ರಿ ನೀವು? ಪಂಡಿತ ರಾಮಕೃಷ್ಣ, ಅಯ್ಯೋ ಧನಂಜಯರವರನ್ನ ಬಿಡಿ. ಬಿಡಿ. ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅಯ್ಯೋ ಪಂಡಿತ ರಾಮಕೃಷ್ಣ, ಸ್ವತಂತ್ರರನ್ನಾಗಿ ಮಾಡಿ ನಮ್ಮ ಪ್ರಭುಗಳನ್ನು. ಎಲ್ಲ ಭಗವಂತನ ಕೃಪೆ. ನೋಡಿ, ಯಾರು ನನಗೆ ಹೇಳಲು ಬರಬೇಡಿ. ಗಾಬರಿಲಿ ಕಠಾರಿ ಏನಾದ್ರೂ ಅಲ್ಲಾಡಿ ಹೋದ್ರೆ ನಿಜವಾಗ್ಲೂ ಭಗವಂತನ ಕೃಪೆ ಆಗ್ತಾರೆ. ಹೇ ಭಗವಂತ, ಕೃಪೆ ಮಾಡಬೇಡಿ. ಬಿಡಿ ಅವರನ್ನು ಬಿಡಿ. ಇಲ್ಲ ಗುರುಗಳೇ, ಪರಿಸ್ಥಿತಿ ಇಂತಹ ಹಂತಕ್ಕೆ ತಲುಪಿದ ಮೇಲೆ ಸಂಪೂರ್ಣವಾಗಿ ಕಾರ್ಯವನ್ನು ಮುಗಿಸ್ಬಿಡ್ತೇನೆ. ನಡ್ರಿ ಬೇಗ ನಡೀರಿ. ನಿಲ್ಲಿ. ಇಲ್ಲ ಗುರುವರ್ಯ, ನಡ್ರಿ, ಮೇಲ್ ಹತ್ತಿ. ಯಾರು ಮುಂದೆ ಬರುವ ಹಾಗಿಲ್ಲ. ಪಂಡಿತ ರಾಮಕೃಷ್ಣ, ಕೇಳಿ, ನಿಮ್ಗೇನೇ ಬೇಕಿದ್ರು ಕೊಡ. ಬೇಡ, ಮುಂದೆ ನಡಿ. ಸೈನಿಕರೇ, ನನ್ನ ಮುಖವನ್ನು ನೋಡುತ್ತಿದ್ದೀರಿ. ಹಿಂಬಾಲಿಸಿ. ಅಲ್ಲೇ ನಿಲ್ಲಿ. ಪಂಡಿತ ರಾಮಕೃಷ್ಣ, ಬೇಡ. ಎಲ್ಲರೂ ದೂರ ನಿಲ್ಲಿ, ಯಾರು ಹತ್ರ ಬರುವಂತಿಲ್ಲ. ನಿಂತ್ಕೊಳ್ಳಿ, ಯಾರು ಮುಂದೆ ಬರಬಾರ್ದು. ಸಾಯಿಸ್ತಾನೆ ಪಂಡಿತ, ಸಾಯಿಸ್ತಾನೆ. ಮಹಾ ಮೂರ್ಖ ಈ ಪಂಡಿತ. ಓಡಿ ಹೋಗ್ಬೇಕಿದ್ರೆ ಕೆಳಗೆ ಹೋಗ್ಬೇಕಿತ್ತು. ಮೇಲೆ ಬರುವ ಅವಶ್ಯಕತೆ ಏನಿತ್ತು? ಈಗ ಎಲ್ಲಿಗೆ ಹೋಗ್ತಾನೆ? ಏನ್ ಆಕಾಶಕ್ಕ? ಈಗ ನಾವೆಲ್ಲ ಸಿಕ್ಕಾಕೊಂಡ್ವಿ. ಈಗ ಏನು ಮಾಡಲು ಸಾಧ್ಯವಿಲ್ಲ. ನಿಲ್ಲಿಸಿ ಪಂಡಿತ ರಾಮಕೃಷ್ಣ, ನಮ್ಮನ್ನ ಮುಕ್ತಗೊಳಿಸಿ. ಕೇಳಿ, ನಿಮ್ಗೇನ್ ಬೇಕು? ನನ್ನ ಮಾತಿನ ಅರ್ಥವೇನೆಂದರೆ ಈ ಸಮಸ್ಯೆಯನ್ನು ಬುಡದಿಂದಲೇ ಸಮಾಪ್ತಿ ಮಾಡಬೇಕು. ಇದರಲ್ಲಿಯೇ ನಿಮ್ಮ ಹಾಗೂ ನಮ್ಮೆಲ್ಲರ ಒಳಿತಿದೆ. ಏನು ತಾತ್ಪರ್ಯ ನಿಮ್ಮದು? ನನ್ನ ಮಾತಿನ ಅರ್ಥವೇನೆಂದರೆ ತಾತಾಶ್ರೀ ಎದ್ದೇಳಿ. ತಾತಾಶ್ರೀ ಎದ್ದೇಳಿ. ತಾತಾಶ್ರೀ.
ರಾಮಕೃಷ್ಣನು ಎಲ್ಲಿದ್ದಾನೆ? ಹೊರಗೆ ಹೋಗದಂತೆ ನೋಡಿಕೊಳ್ಳಿ ಅವನನ್ನು. ಹುಡುಕಿ! ನಾನಿಲ್ಲೇ ಇದ್ದೇನೆ.